ಕರ್ನಾಟಕ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ವಿಮಾನ ಏರಲಿದ್ದಾರೆ. ಸಂಜೆ ರಾಜ್ಯದ ಎಲ್ಲಾ ಪಕ್ಷಗಳ ಸಂಸದರೊಂದಿಗೆ ಸಭೆ ನಡೆಸಿ ರಾಜ್ಯದ ಹಿತಾಸಕ್ತಿಯ ವಿಚಾರಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ನಂತರ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಂಗಳವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಬುಧವಾರ ರಾಜ್ಯಪಾಲರ ಸಮಯ ಪಡೆದು ಸಂಪುಟ ವಿಸ್ತರಣೆ ನಡೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ 2 ವಾರಗಳ ಹಿಂದೆ ಹಾಗೂ ಕಳೆದ ವಾರ ದೆಹಲಿಯಲ್ಲಿ ಚರ್ಚೆಗಳು ನಡೆದಿದ್ರು. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ನಡೆದಂಥ ಪ್ರತಿಭಟನೆಗಳು ಹಾಗೂ ಸಮ್ಮತಿ ಇಲ್ಲದ ಕಾರಣದಿಂದ ಸಭೆ ಮುಂದೂಡಲಾಗಿತ್ತು. ಈಗ ಆಗಸ್ಟ್ 12ರಿಂದ ಅಧಿವೇಶನ ಪ್ರಾರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯ ಮುಗಿಸೋದಕ್ಕೆ ಮುಖ್ಯಮಂತ್ರಿಗಳು ಸಜ್ಜಾಗಿದ್ದಾರೆ. ವೀಕ್ಷಕರೇ, ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಾಗಿ ಇವತ್ತಿಗೆ 1 ವಾರ ಆಗಬೇಕಾಗಿತ್ತು. ಕಳೆದ ಸೋಮವಾರವೇ ಮುಹೂರ್ತ ಫಿಕ್ಸ್ ಆಗಿತ್ತು. ಲೋಕಭವನದಲ್ಲಿ ಶಾಸಕರುಗಳು ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಅನ್ನುವ ರೀತಿಯಾದಂಥ ಲೆಕ್ಕಾಚಾರಗಳು ಇತ್ತು. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾದಂಥ ರಾಜಕೀಯ ಸನ್ನಿವೇಶ ಮತ್ತು ದೆಹಲಿಯಲ್ಲಿ ಉಂಟಾದಂಥ ಒಂದಷ್ಟು ಗದ್ದಲ, ಈ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿಬಿಟ್ರು. ಬಿಕಾಸ್ ಆಫ್ ಪ್ರೊಟೆಸ್ಟು, ಸಿಜೆಪಿಯ ಹೋರಾಟ, ನೀಟ್ ಪ್ರಶ್ನೆ ಪತ್ರಿಕೆ ಪ್ರತಿಭಟನೆ, ಇದೆಲ್ಲದರ ನಡುವೆ ರಾಹುಲ್ ಗಾಂಧಿಯವರು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಗೆ ಹೋದರೂ ಹಾಗೆ ವಾಪಸ್ ಬಂದರು. ಆ್ಯಕ್ಚುಲಿ ಇದು 3ನೇ ಸಲ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. 3ನೇ ಸಲ ಅಂದರೆ ಆಲ್ಮೋಸ್ಟ್ ಫೈನಲ್ ಅನ್ನುವ ಒಂದು ಅಂತಿಮ ಕಸರತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಫಸ್ಟ್ ಟೈಮ್ ಹೋದರೂ ಇನ್ನೇನು ಆಗೇ ಬಿಡ್ತು ಅಂತ ಎಲ್ಲರೂ ಅಂದ್ಕೊಂಡ್ರೆ, ಆದರೆ ಅಷ್ಟರಲ್ಲಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆದರು. ಸೆಕೆಂಡ್ ಟೈಮು ಇನ್ನೇನು ಫೈನಲ್ ಆಗೇ ಬಿಡ್ತು ಅಂತ ಎಲ್ಲರೂ ಅಂದ್ಕೊಂಡ್ರು, ಆದರೆ ಅಷ್ಟರಲ್ಲಾಗಲೇ ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಶುರುವಾಯಿತು. ಸೊ ಇವತ್ತು 3ನೇ ಸಲ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾರೆಲ್ಲ ಸಂಭಾವ್ಯ ಸಚಿವರು ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ನೋಡಿ, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸಂತೋಷ್ ಲಾಡ್ ಅವರ ಹೆಸರು ಸಹ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ರೇಸ್ನಲ್ಲಿದ್ದಾರೆ. ಲಕ್ಷ್ಮಣ ಸವದಿ ಅವರ ಹೆಸರು ಇದೆ. ಅಶೋಕ್ ಪಟ್ಟಣ್ ಅವರು ಸಹ ಈ ಬಾರಿ ಸಚಿವರಾಗಬೇಕು ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. HC ಬಾಲಕೃಷ್ಣ ಅವರು ಲಾಭಿ ಮಾಡ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಅವ್ರಿಗೂ ಸಹ ನಿರೀಕ್ಷೆ ಇದೆ. ವಿಜಯಾನಂದ ಕಾಶಪ್ಪನವ್ರಿಗೂ ಸಹ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಇಂಗಿತ ಇದೆ. ಬಸವರಾಜ ರಾಯರೆಡ್ಡಿ ಅವರ ಹೆಸರಿದೆ. ಪ್ರಸಾದ್ ಅಬ್ಬಯ್ಯ ಅವರ ಹೆಸರಿದೆ. ಟಿ ರಘುಮೂರ್ತಿ ಅವರ ಹೆಸರಿದೆ. ಪುಟ್ಟರಂಗ ಶೆಟ್ಟಿ ಅವರು ಸಂಭಾವ್ಯ ಸಚಿವರ ಲಿಸ್ಟ್ನಲ್ಲಿದ್ದಾರೆ. ಶ್ರೀನಿವಾಸ್ ಮಾನಿ ಅವರ ಹೆಸರು ಸಹ ಇದೆ. ಅಜಯ್ ಸಿಂಗ್ ಅವರ ಹೆಸರಿದೆ. BR ಪಾಟೀಲ್ ಅವರ ಹೆಸರು ಸಹ ಕೇಳಿಬರ್ತಾ ಇದೆ. ಶರತ್ ಬಚ್ಚೇಗೌಡ ಅವರ ಹೆಸರು ಸಹ ಕೇಳಿಬರ್ತಾ ಇದೆ. ಸೊ ಹೀಗೆ ಸುಮಾರು ಈ ಹಿಂದೆ 1-2-3 ಜನ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಹೊಸ ಮುಖಗಳು ಸಹ ಈ ಬಾರಿ ಸಂಭಾವ್ಯ ಸಚಿವರ ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಯಾರಿಗೆ ಫೈನಲ್ ಆಗಿ ಹೈಕಮಾಂಡ್ ಅಂತಿಮ ಮುದ್ರೆಯನ್ನು ಒತ್ತುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.